ನಮಸ್ಕಾರ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಕೇರಳದಲ್ಲಿ ಕೊರೋನಾ ಮಹಾಮಾರಿ ಹೊಸ ವೇಷ ತೊಟ್ಟು ರೂಪ ಬದಲಿಸಿ ದಾಂಗುಡಿ ಇಟ್ಟಿದೆ. ಸೋಂಕಿನ ಸುನಾಮಿ ಎದ್ದಿದ್ದು ಶರವೇಗದಲ್ಲಿ ದೇಹ ಪ್ರವೇಶಿಸ್ತಾ ಇದೆ. ರಾಜ್ಯದ ಗಡಿಭಾಗದಲ್ಲಿ ಆತಂಕದ ಕಾರ್ಮೋಡದ ಗಡಿಯಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಿದ್ದು ಮಂಗಳವಾರ ಸಭೆ ಕರೆಯಲಾಗಿದೆ. ಲೋಕಸಭಾ ಎಲೆಕ್ಷನ್ ಆಂತರಿಕ ಸರ್ವೆಯಲ್ಲಿ ಕೈಪಡೆಗೆ ಶಾಕ್ ಆಗಿದೆ. ವಿಧಾನಸಭೆ ಅಶ್ವಮೇಧಕ್ಕೆ ಲಗಾಮು ಬೀಳುವ ರಿಪೋರ್ಟ್ ಸಿಕ್ಕಿದೆ. ಟಾರ್ಗೆಟ್ 20ರ ಕನಸಿನತ್ತ ಹಸ್ತಕ್ಕೆ 6ರಿಂದ 8 ಕೈ ಬೆರಳಿನ ಸ್ಥಾನ ಸಿಗುವ ಸುಳಿವು ಸಿಕ್ಕಿದೆ. ಇತ್ತ ಧಾರವಾಡದಿಂದ ಶೆಟ್ಟರ್ ಕಣಕ್ಕಿಳಿಸುವ ಯತ್ನ ಶುರುವಾಗಿದೆ. ಸಂಸತ್ನಲ್ಲಿ ಸ್ಮೋಕ್ ದಾಳಿ ಬಗ್ಗೆ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮೌನ ಮುರಿದಿದ್ದಾರೆ. ಇದು ಗಂಭೀರ ವಿಚಾರ. ಇದರ ಬಗ್ಗೆ ಯಾರಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಬಯಲಾಗಬೇಕು ಎಂದಿದ್ದಾರೆ. ಇತ್ತ ರಾಹುಲ್ ಗಾಂಧಿ ನೀಡಿದ ನಿರುದ್ಯೋಗ ಸರ್ಟಿಫಿಕೇಟ್ಗೆ ಸಚಿವ ಜೋಶಿ ಕಿಡಿಕಿಡಿಯಾಗಿದ್ದಾರೆ. ವಿಷ್ಣುವರ್ಧನ್ ಕನ್ನಡದ ಮೇರು ನಟ, ಅಭಿಮಾನಿಗಳ ಪಾಲಿನ ಸಾಹಸ ಸಿಂಹ. ವಿಷ್ಣು ವಿಶ್ರಾಂತಿಗೆ ತೆರಳಿ 14 ವರ್ಷಗಳೇ ಕಳೆದ್ವು. ಆದರೆ ಚಿರನಿದ್ರೆಗೆ ಜಾರಿದ ಜಾಗದ ವಿಚಾರದಲ್ಲಿ ಜಗಳ ನಿಂತಿಲ್ಲ. ಸದ್ಯ ಕದಂಬನಿಗಾಗಿ ಹೋರಾಟಕ್ಕೆ ಕರೆ ನೀಡಲಾಗಿದ್ದು ಫ್ಯಾನ್ಸ್ ಪ್ರವಾಹವೇ ಬೆಂಬಲಕ್ಕೆ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.